ಗೀತಾ ಮಹಾತ್ಮೆ. ಕುರುಕ್ಷೇತ್ರ ಯುದ್ಧ ಆರಂಭದಲ್ಲಿ ಉಭಯ ಸೈನ್ಯಗಳ ಮಧ್ಯದಲ್ಲಿ ಅರ್ಜುನನ ರಥವನ್ನು ಶ್ರೀಕೃಷ್ಣ ನಿಲ್ಲಿಸಿದಾಗ ಅಲ್ಲಿರುವ ಗುರು ಹಿರಿಯರನ್ನು ಕಂಡು ಅವರೊಂದಿಗಿನ ಯುದ್ಧದ ಕಲ್ಪನೆ ಮಾಡಿದ ಅರ್ಜುನ ಶ್ರೀಕೃಷ್ಣನಿಗೆ ಹೀಗೆ ಹೇಳುತ್ತಾನೆ: ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಇಲ್ಲಿರುವ ನನ್ನ ಜೀವನದ ಶ್ರೇಷ್ಠ ಗುರುಗಳು, ಕುಲದ ಹಿರಿಯರು, ಬಂಧುವರ್ಗ, ಅದರಲ್ಲೂ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ತಿದ್ದಿದ ಭೀಷ್ಮ ಪಿತಾಮಹರನ್ನು, ಎಲ್ಲ ಸದ್ಗುಣಗಳನ್ನು ವಿದ್ಯೆಯಾಗಿ ಧಾರೆ ಎರೆದ ಗುರು ದ್ರೋಣರನ್ನು ಕೊಂದು ರಾಜ್ಯ ಭೋಗವನ್ನು ಪಡೆದು ಲೋಕ ನಿಂದನೆಗೆ ಗುರಿಯಾಗುವುದಕ್ಕಿಂತ ಲೋಕದಲ್ಲಿ ಅನ್ನವನ್ನು ಬೇಡಿ ತಿನ್ನುವುದೇ ಶ್ರೇಯಸ್ಕರ. ಅವರೊಂದಿಗೆ ಯುದ್ಧ ಬೇಡವೆಂದು ನಾನು ಯೋಚಿಸಿದ್ದೇನೆ. ಆದ್ದರಿಂದ ನನಗೆ ಯುದ್ಧವೂ ಬೇಡ, ಜಯವೂ ಬೇಡ ಎಂದು ಹೇಳಿ ಶಸ್ತ್ರತ್ಯಾಗಕ್ಕೆ ಮುಂದಾಗುತ್ತಾನೆ. ಜನಸಾಮಾನ್ಯರಾದ ನಾವು ಯೋಚಿಸುವುದು ಹೀಗೇನೆ. ಆದರೆ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಯೋಗ್ಯ ಮಾರ್ಗ, ನೀತಿ ನಿಯಮಗಳು ಯಾವುದೆಂಬುದನ್ನು ತಿಳಿಯಲು ನಾವು ಅಸಮರ್ಥರು. ಇದನ್ನು ಜ್ಞಾನಿಗಳು ಮಾತ್ರ ಯೋಚಿಸಬಹುದು. ಅಲ್ಪಜ್ಞಾನಿಗಳಾದ ನಮಗೆ ಅದರ ಅರಿವಾಗಲೆಂದೇ ಶ್ರೀಕೃಷ್ಣ ಅರ್ಜುನನನ್ನು ನೆಪಮಾತ್ರವಾಗಿ ಕುರುಕ್ಷೇತ್ರವನ್ನೇ ವೇದಿಕೆಯಾಗಿ ವಿವಿಧ ಯೋಗಗಳ ಹೆಸರಿನಲ್ಲಿ ಹಂತ ಹಂತವಾಗಿ ಉಪದೇಶಿಸಿದ್ದಾನೆ. ಜನಸಾಮಾನ್ಯರು ತಿಳಿಯುವ ರೀತಿಯಲ್ಲಿ ಉಪದೇಶಿತವಾದ ಭಗವದ್ಗೀತೆ ಸಾರ್ವಕಾಲಿಕ ಸತ್ಯವಾಗಿದೆ. ಕೇವಲ ತಾನು, ತನ್ನದು ಎಂಬ ಮಮಕಾರ, ನನ್ನಿಂದಲೇ ಎಂಬ ಅಹಂಕಾರದಿಂದ ಮೈಮರೆತು, ಕರ್ತವ್ಯ ಮರೆತು, ಅಜ್ಞಾನದಿಂದ ದಾರಿ ತಪ್ಪಿ ನಡೆಯುತ್ತಿರುವ ನಮಗೆ ಸುಜ್ಞಾನದ ದಾರಿ ತೋರಿಸುವುದೇ ಅಲ್ಲದೆ ಶಾಶ್ವತ ಸುಖ, ಮುಕ್ತಿ ಸಾಧಕವಾದ ಮಾರ್ಗ, ಫಲಾಪೇಕ್ಷೆ ಇಲ್ಲದ ಕಾರ್ಯ, ಪರೋಪಕಾರದ ಕರ್ತವ್ಯ, ಸಮಯ ಪ್ರಜ್ಞೆ, ಕಾರ್ಯನಿಷ್ಠೆ ಎಲ್ಲವೂ ಈ ಭಗವದ್ಗೀತೆಯಲ್ಲಿದೆ. ಜೀವನಾಮೃತ, ಉಪದೇಶಾಮೃತ, ಶ್ರೀಕೃಷ್ಣ ಅರ್ಜುನನಿಗೆ ತೋರಿದ ವಿಶ್ವರೂಪ, ಹೀಗೆ ಅನೇಕ ಸತ್ವಗಳನ್ನು ಹೊಂದಿರುವ ಭಗವದ್ಗೀತೆಯ ಅಧ್ಯಯನ, ಅಧ್ಯಾಪನದೊಂದಿಗೆ ಜೀವನದಲ್ಲಿ ಇದರ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಾರ್ಥಕ ಜೀವನ ನಡೆಸೋಣ. ಪ್ರಯತ್ನ ನಮ್ಮದು, ಫಲ ಭಗವಂತನದು. ಹರಿ ಓಂ.